ನಮಸ್ಕಾರ. ಮೀನು ಸಾರು ಹೇಗೆ ಮಾಡೋದು ಅಂತೇಳಿ ನೋಡುವ. ಇದೆಷ್ಟು ನಾನು ಇದು ಮಸಾಲ ತಗೊಂಡಿದ್ದೇನೆ. ಇದರ ಒಟ್ಟಿಗೆ ನಾವೀಗ 2 ಟೊಮೆಟೊ, 1 ನೀರುಳ್ಳಿ, ಸ್ವಲ್ಪ ತೆಂಗಿನಕಾಯಿ ಹಾಕಿ ರುಬ್ಬಿ ಇಟ್ಕೊಳ್ಬೇಕು. ನಾನಿಲ್ಲಿ ನೋಡಿ ರುಬ್ಬಿ ಇಟ್ಕೊಂಡಿದ್ದೇನೆ. ಇದು ಸ್ವಲ್ಪ ನೀರುಳ್ಳಿ ಮತ್ತು ಟೊಮೆಟೊ ಎಣ್ಣೆ ಬಿಸಿ ಮಾಡಿ ಹಾಕಲಿಕ್ಕೆ, ಮೀನಿನ ಪದಾರ್ಥ ಮಾಡಲಿಕ್ಕೆ. ಇದು ಮೀನು ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ, ಅದನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಮ್ಯಾರಿನೇಟ್ ಮಾಡಲಿಕ್ಕೆ ನಾನು 1 ಚಮಚ ಹಳದಿ, 1 ಚಮಚ ಉಪ್ಪು ಹಾಕಿ ಇಟ್ಟಿದ್ದೆ. 10 ನಿಮಿಷ ಬಿಟ್ಟು ಫ್ರೈ ಮಾಡಿ ತಗೊಂಡು ಇಟ್ಟಿದ್ದೇನೆ ಅಲ್ಲಿ. ಈಗ ನಾನು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ನೀರುಳ್ಳಿ ಮತ್ತು ಟೊಮೆಟೊ ಒಟ್ಟಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಿದ್ದೇನೆ. ತುಂಬ ಫ್ರೈ ಆಗಬೇಕಂತೇನಿಲ್ಲ, ಇದು ಸ್ವಲ್ಪ ಫ್ರೈ ಆದರೆ ಸಾಕು. ಯಾಕಂದರೆ ಮೀನಿನ ಸಾರಿಗೆ ನೀರುಳ್ಳಿ ಮತ್ತು ಕೆಲವರೆಲ್ಲ ಹಸಿ ಹಾಕ್ತಾರೆ ಒಟ್ಟಿಗೆ. ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಇದರೊಟ್ಟಿಗೆ ಈಗ ಮಸಾಲೆ ಹಾಕ್ತೇನೆ. ಮಸಾಲ ಹಾಕಿದೆ, ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದೆ. ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಮಸಾಲವನ್ನು ಸ್ವಲ್ಪ ರುಚಿ ಬರ್ತದೆ ಅಂತ ಹೇಳಿ ಹೀಗೆ ಸ್ವಲ್ಪ ಫ್ರೈ ಮಾಡಿದೆ. ಈಗ ನಾನು ಇದಕ್ಕೆ ಉಪ್ಪು ಹಾಕ್ತೇನೆ. ಉಪ್ಪು ಮತ್ತು ನೀರು ಹಾಕಿ ಒಂದು 10 ನಿಮಿಷ ಕುದಿಸಬೇಕು. ಎಷ್ಟು ಕುದಿಸ್ತೇವೆ ಅಷ್ಟು ಒಳ್ಳೆಯದು ಮೀನಿನ ಸಾರು. ಮೀನು ಹಾಕಬೇಕಾದ್ರೆ ಮೊದಲು ಮೀನು ಹಾಕಿದ ನಂತರ ಜಾಸ್ತಿ ಕುದಿಸ್ಬೇಕಂತೇನಿಲ್ಲ. ನೋಡಿದು ಒಳ್ಳೆ ಕುದೀತು, 10 ನಿಮಿಷ ಆಯಿತು, ಕುದ್ದಿದೆ ಚೆನ್ನಾಗಿ. ನಾನು ಇದಕ್ಕೆ ಮೀನು ಹಾಕ್ತಾ ಇದ್ದೇನೆ. ಇದು ಫ್ರೈ ಮಾಡಿಟ್ಟ ಮೀನು ಫ್ರೈ ಮಾಡಿ ಹಾಕಿದರೆ ಸಾರು ರುಚಿ ಬರ್ತದೆ. ಹಾಗಾಗಿ ನಾನು ಫ್ರೈ ಮಾಡಿ ಹಾಕೋದು ಹೆಚ್ಚಾಗಿ. ಶಾಲೋ ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಮಾಡಬೇಕಂತೇನಿಲ್ಲ. ಹಾಕಿದ್ದನ್ನು ನಾವು ಸ್ವಲ್ಪ ಮುಳುಗಿಸಬೇಕು ಸರಿಯಾಗಿ ಸಾರಿನಲ್ಲಿ, ಇಲ್ಲಾಂದರೆ ಮಸಾಲೆ ಎಳ್ಕೊಳ್ಳೋದಿಲ್ಲ ಮೀನು. ಯಾಕಂದರೆ ನಾವು ಮೀನಿಗೆ ಫ್ರೈ ಮಾಡುವ ಖಾಲಿ ಉಪ್ಪು ಮತ್ತು ಹಳದಿ ಮಾತ್ರ ಹಾಕಿರೋದು, ಖಾರ ಏನು ಹಾಕಿರೋದಿಲ್ಲ. ಈಗ ಇದನ್ನು ಸರಿ ಮುಳುಗಿಸಿ 1-2 ನಿಮಿಷ ಕುದಿಸಬೇಕು ಚೆನ್ನಾಗಿ. ಜಾಸ್ತಿ ಅಂದರೆ ಒಂದು 5 ನಿಮಿಷ ಕುದಿಸ್ಬೋದು, ಅದಕ್ಕಿಂತ ಜಾಸ್ತಿ ಕುದಿಸಬಾರ್ದು ಮೀನು ಹಾಕಿ, ಇಲ್ಲಾಂದರೆ ಮೀನು ಜಾಸ್ತಿ ಬೆಂದು ಹೋಗಿ ಬಿಟ್ಟು ಹೋಗ್ತದೆ. ನೋಡಿ ಇದು ಕುದೀತಾ ಉಂಟು ನೋಡಿ. ಇದು ಆಲ್ಮೋಸ್ಟ್ ಆಯಿತು, ನಾನೊಂದು 3 ನಿಮಿಷ ಕುದಿಸಿದೆ. ನಿಮಗೆ ನನ್ನದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.